ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮಂತ್ರವನ್ನು ಯಾವ ಸಮಯದಲ್ಲಿ ಹೇಳಬೇಕು, ಎಷ್ಟು ಬಾರಿ ಹೇಳಬೇಕು ಅನ್ನೋವಂಥ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಜನರ ಆಸೆ ಏನು ಅಂದರೆ ಒಂದು ಸ್ವಂತ ಮನೆ ಕಟ್ಟಿಸ್ಕೊಳ್ಬೇಕು, ಒಂದು ಸ್ವಂತದಾಗಿ ನಾವು ಒಂದು ಸೈಟ್ ತೆಗೆದುಕೊಳ್ಬೇಕು, ಸ್ವಂತಕ್ಕೆ ಒಂದು ಜಾಗವನ್ನು ಮಾಡ್ಕೊಳ್ಬೇಕು. ಒಂದು ಮನೆ ಕಟ್ಟೋಕ್ಕಾಗಿರಬಹುದು, ಇಲ್ಲ ಒಂದು ಜಮೀನು, ಇವಾಗ ರೈತರಿಗಾಗಿರ್ಬೋದು, ತುಂಬ ಅಂದರೆ ತುಂಬ ಜಮೀನಿನ ಮೇಲೆ ಆಸೆ ಇರುತ್ತೆ. ಭೂಮಿಗೆ ಸಂಬಂಧಪಟ್ಟಿರುವಂಥ ಯಾವುದೇ ಒಂದು, ಇವಾಗ ನಿಮಗೆ ಸ್ವಂತಕ್ಕೆ ಒಂದು ಸೈಟ್ ತೆಗೆದುಕೊಳ್ಬೇಕು, ಇಲ್ಲ ಅಂತಂದ್ರೆ ವ್ಯವಸಾಯಕ್ಕೆ ಒಂದು ಭೂಮಿಯನ್ನು ತೆಗೆದುಕೊಳ್ಬೇಕು, ಒಂದು ಮನೆ ಕಟ್ಟಿಸ್ಕೊಳ್ಬೇಕು ಅಂತ ಏನಾನ ಇದ್ದರೆ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ನೀವು ಎಕರೆಗಟ್ಟಲೆ ಜಮೀನನ್ನು ತೆಗೆದುಕೊಳ್ಬಹುದು. ಆದರೆ ಶ್ರದ್ಧೆ, ಭಕ್ತಿ, ನಂಬಿಕೆ ಅನ್ನೋವಂಥದ್ದು ಇರಬೇಕು. ಯಾವುದೇ ಕಾರಣಕ್ಕೂ ಕೂಡ ಅಪನಂಬಿಕೆ ಅನ್ನೋವಂಥದ್ದು ಇರಬಾರ್ದು. ಅದಕ್ಕೆ ಏನೇನೆಲ್ಲ ಒಂದು ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ. ವಿಡಿಯೋ ಕೆಳಗಡೆಗೆ ಐಪ್ ಅಂಥೇಳಿ ಏನಾನ ನಿಮಗೆ ಕಾಣಿಸ್ತು ಅಂದರೆ ಖಂಡಿತವಾಗ್ಲೂ ಐಪ್ ಅಂಥೇಳಿ ಪ್ರೆಸ್ ಮಾಡಿ ಅನ್ನೋದನ್ನು ಕೇಳ್ಕೊಳ್ತೀನಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ಈ ಒಂದು ನಿಮಗೆ ಈ ವಿಡಿಯೋ ಯಾವಾಗ ಸಿಗುತ್ತೆ ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ವಿಡಿಯೋ ಸಿಕ್ಕಾದ ಮೇಲೆ ನೀವು ಅದೃಷ್ಟಶಾಲಿಗಳಂತಲೇ ಹೇಳಬಹುದು. ಯಾಕಂತಂದರೆ ಪ್ರತಿಯೊಬ್ಬರಿಗೂ ಅಷ್ಟೇ ಒಂದು ಸಣ್ಣದಾಗಿ ಒಂದು ಜಾಗವನ್ನು ತೆಗೆದುಕೊಳ್ಬೇಕು. ಒಂದು 20-30 ದೊಡ್ಡದಾಗಿ ತೆಗೆದುಕೊಳ್ಳೋಕ್ಕಾಗಿಲ್ಲ ಅಂದರೆ ಒಂದು 10x10. ಸೊ ಬಾಡಿಗೆ ಮನೆಯಲ್ಲಿ ಅನುಭವಿಸಿರೋಂಥ ಕಷ್ಟಗಳು ಅವ್ರವ್ರಿಗೆ ಗೊತ್ತಿರೋವಂಥದ್ದು. ಹಾಗಾಗಿ ಖಂಡಿತವಾಗ್ಲೂ ಸ್ವಲ್ಪ ನಿಧಾನ ಆದರೂ ಕೂಡ ಖಂಡಿತವಾಗ್ಲೂ ಕೆಲಸ ಅನ್ನೋವಂಥದ್ದು ಹಾಗೇ ಆಗುತ್ತೆ. ಅದಕ್ಕೆ ನಾವು ಏನೇನೆಲ್ಲ ಒಂದು ಪ್ರೊಸೀಜರ್ಗಳನ್ನ ಮಾಡಬೇಕು, ದುಡ್ಡು ಖರ್ಚು ಮಾಡ್ದಿರ, ನಾವೇನು ಯಾರಿಗೂ ಕೂಡ 10 ರೂಪಾಯಿ ಕೊಡ್ದಿರ, ನಾವು ನಮ್ಮ ಮನಸ್ಸಿಗೆ, ನಾವು ಪ್ರಕೃತಿಗೆ ನಾವು ಕೇಳ್ಕೊಳ್ಳೋ ಅಂಥದ್ದು ಈ ಒಂದು ಮಂತ್ರ. ಹಾಗಾಗಿ ತಿಳಿಸ್ತಾ ಇದ್ದೀನಿ. ಏನೇನೆಲ್ಲ ಒಂದು ಮಾಡಬೇಕನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ನೀವು ನಿಮ್ಮ ಮನೆ ದೇವರಿಗೆ ಅಥವಾ ನಿಮ್ಮ ಕುಲದೇವರಿಗೆ, ನಿಮ್ಮ ಇಷ್ಟ ದೇವರಿಗೆ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ದೇವರೇ, ನನಗೆ ವ್ಯವಸಾಯಕ್ಕೆ ಭೂಮಿ ಅನ್ನೋವಂಥದ್ದು ಬೇಕು, ಇಲ್ಲ ನನಗೆ ಮನೆ ಕಟ್ಟೋದಕ್ಕೆ ಒಂದು ಸೈಟ್ ಅನ್ನೋವಂಥದ್ದು ಬೇಕು, ನನಗೆ ಫ್ಯಾಕ್ಟ್ರಿ ಮಾಡೋದಕ್ಕೆ, ನನಗೊಂದು ಅಂಗಡಿ ಕಟ್ಸೋದಕ್ಕೆ ಒಂದು ಜಾಗ ಅನ್ನೋವಂಥದ್ದು ಬೇಕು ಅಂಥೇಳಿ ನೀವು ಮೊದಲಿಗೆ ನಿಮ್ಮ ಇಷ್ಟ ದೇವರು, ಕುಲದೇವರು, ನಿಮ್ಮ ಮನೆ ದೇವರಿಗೆ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಸಂಕಲ್ಪವನ್ನು ಮಾಡಿಕೊಂಡು ನೀವು ಒಂದು 11 ರೂಪಾಯಿ, ಜಾಸ್ತಿ ಏನೂ ಅಲ್ಲ, ನೀವು ಒಂದು ವೈಟ್ ಬಟ್ಟೆನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ತೇವ ಮಾಡಿಕೊಂಡು ಅರಿಶಿನ, ಅದಕ್ಕೆ ಒಂದು 11 ರೂಪಾಯಿ ಲೋಟ್ ಇಕ್ಕಿದ್ರೂ ನಡೀತದೆ, ಕಾಯಿನ್ ಇಕ್ಕಿದ್ರೂ ನಡೀತದೆ. ಅದಕ್ಕೆ ಸ್ವಲ್ಪ ಅಕ್ಷತೆ, ಅರಿಶಿನ, ಕುಂಕುಮ, ನಿಮ್ಮ ಮನೆ ದೇವರು, ಇಷ್ಟ ದೇವರು, ಕುಲದೇವರಿಗೆ ನೀವು ಸಂಕಲ್ಪವನ್ನು ಮಾಡಿಕೊಂಡು ಅದನ್ನು ನೀವು ಮುಡುಪನ್ನು ಕಟ್ಟಿ ನಿಮ್ಮದೇನು ಕೋರಿಕೆ ಇದೆಯೋ ಅದನ್ನು ಕೇಳ್ಕೊಳ್ಬೇಕು. ಭೂಮಿಗೆ ಸಂಬಂಧಪಟ್ಟಿರೋ ಅಂಥ ಕೋರಿಕೆಯನ್ನು ಕೇಳಿಕೊಂಡು ನಿಮಗೆ ಎಷ್ಟು ದಿನದ ಒಳಗಾಗಿ ಆಗಬೇಕು, 1 ತಿಂಗಳು ಒಳಗಾಗಿ ಆಗಬೇಕಾ, 2 ತಿಂಗಳು ಒಳಗಾಗಿ ಆಗಬೇಕಾ, 3 ತಿಂಗಳಿಗೆ ಆಗಬೇಕಾ ಅಂಥೇಳಿ ನೀವು ಕೇಳ್ಕೊಳ್ಬೇಕು. ಕೇಳಿಕೊಂಡು ನಂತರದಲ್ಲಿ ನೀವು ಖಂಡಿತವಾಗ್ಲೂ ನಿಮಗೆ ನೋಡಿ, ನಿಮಗೆ ಇಲ್ಲಿ ನಮ್ಮ ಮಗು 2 ಸೀನ್ತು, ಖಂಡಿತವಾಗ್ಲೂ ಕೆಲಸ ಅಂತ ಖಂಡಿತವಾಗ್ಲೂ ಪಕ್ಕ ಆಗೇ ಆಗುತ್ತೆ. ಸಂಕಲ್ಪವನ್ನು ಮಾಡಿಕೊಂಡು ಪ್ರತಿನಿತ್ಯ ನೀವು ಮಲಗೋದಕ್ಕೆ ಮುನ್ನನಾದರೂ ಹೇಳ್ಕೊಳ್ಬಹುದು, ಇಲ್ಲ ನೀವು ಬೆಳಗ್ಗೆನಾದರೂ ಹೇಳ್ಕೊಳ್ಬಹುದು. ಬೆಳಗ್ಗೆ ಸಂಜೆ ಸ್ನಾನ ಮಾಡಿರಬಹುದು, ಸ್ನಾನ ಮಾಡದೇ ಇರಬಹುದು, ಯಾವಾಗ ಬೇಕಾದರೂ ಮಂತ್ರವನ್ನು ಹೇಳ್ಕೊಳ್ಬಹುದು. ಮೊದಲಿಗೆ ಸಂಕಲ್ಪವನ್ನು ಮಾಡಿದ ದಿನ ನೀವು ಎಲ್ಲಾನ, ಇವಾಗ ಒಂದು ದೇವಸ್ಥಾನಗಳಿಗೆ, ನಿಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋದ್ರೂ ಪರವಾಗಿಲ್ಲ, ಆ ಒಂದು ಅಲ್ಲಿ ಮಣ್ಣು ಇದ್ದೇ ಇರುತ್ತೆ. ಎಲ್ಲೋ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ನಿಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಆ ಭೂಮಿಯನ್ನು ಮುಟ್ಟಿ ನೀವು ಕೇಳ್ಕೊಳ್ಬೇಕು. ನಿಮ್ಮ ಮನೆ ದೇವರು ಇರಲಿ, ಇಲ್ಲಾಂದರೆ ನೀನು ಯಾವುದೋ ದೇವಸ್ಥಾನಕ್ಕೆ ಹೋಗಲಿ, ನಿಮ್ಮ ಮನೆ ಹತ್ತಿರ ಇರೋ ತುಳಸಿಯನ್ನು ನೀವು ಕೇಳ್ಕೊಳ್ಬೇಕು. ಆ ಮಣ್ಣನ್ನು ಮುಟ್ಟಿ, ಅಮ್ಮ ನಮಗೂ ಕೂಡ ಅಷ್ಟೇ, ನನಗೂ ಒಂದು ಸ್ವಂತ ಜಾಗವನ್ನು ಕೊಡು ತಾಯಿ, ನಾನು ಒಂದು ಸ್ವಂತ ಮನೆಯನ್ನು ಕಟ್ಕೊಂಡು ನನಗೂ ಒಂದು ಇದನ್ನು ಕೊಡು ಅಂಥೇಳಿ ನಿಮಗೆ ಯಾವುದೇ ಒಂದು ಇದರಲ್ಲಿ ನಿಮ್ಮ ಕೋರಿಕೆನ ಕೇಳಿಕೊಂಡು ನಾನಿವಾಗ ಹೇಳ್ತಾ ಇರೋವಂಥ ಮಂತ್ರನ ನೀವು ಪ್ರತಿನಿತ್ಯ ನಿಮಗೆ ಸೈಟ್ ಸಿಗೋವರೆಗೂ ಖಂಡಿತವಾಗ್ಲೂ 1 ತಿಂಗಳಲ್ಲಿ ನಿಮಗೆ ಒಳ್ಳೆಯ ಒಂದು ಸಮಾಚಾರ ಅನ್ನೋಂಥದ್ದು ಬಂದೇ ಬರುತ್ತೆ.
ನಿಮಗೆ ಒಳ್ಳೇದು ಆಗೇ ಆಗುತ್ತೆ ಅನ್ನೋವಂಥ ನಂಬಿಕೆ ನನಗಿದೆ. ನನಗಂತೂ ತುಂಬ ಒಳ್ಳೆಯದಂತೂ ಆಗಿದೆ. ಹಾಗಾಗಿ ಈ ರೀತಿಯಾಗಿ ನೀವು ಎಲ್ಲ ದೇವಸ್ಥಾನಕ್ಕೆ ಹೋದರೂ ಕೂಡ ನೀವೇನು ಮಣ್ಣು ತರೋಷ್ಟು ಏನಿಲ್ಲ. ಇಲ್ಲ ಒಂದು ಭೂಮಿಗೆ ಸಂಬಂಧಪಟ್ಟಿರುವಂಥ ಈ ವರಾಹಮ್ಮನ ದೇವಸ್ಥಾನದ ಅಕ್ಕಪಕ್ಕದ ನೋಡಿ, ನಾವು ಇಲ್ಲಿ ನಮಗೆ 5 ಮುಷ್ಟಿಯಷ್ಟು ಅರ್ಚಕರೇ ನಮಗೆ ಹೇಳಿರುವಂಥದ್ದು. ಒಂದು ಕವರಲ್ಲಿ ನೀವು 5 ಮುಷ್ಟಿಯಷ್ಟು ಮಣ್ಣು ತೆಗೆದುಕೊಂಡು ಅಲ್ಲಿ ಇಲ್ಲಿ ಏನು ಕಾಣಿಸ್ತಾ ಇದೆ ಈ ರೀತಿಯಾಗಿ ನೀವು ಜಾಗ ತೆಗೆದುಕೊಳ್ಬೇಕಂದ್ರೆ ಮಣ್ಣನ್ನು ತೆಗೆದುಕೊಂಡು ಹೋಗಿ ಮನೆ ಕಟ್ಟಬೇಕಂದ್ರೆ ಈ ಥರ ಕಲ್ಲಿನ ಇಟ್ಟು ಹೋಗಿ ಅಂತ ಹೇಳಿದರು. ಹಾಗಾಗಿ ನಾವು ಕೂಡ ಅದೇ ಪ್ರಕಾರವಾಗಿ ಮಾಡಿದ್ವಿ. ನಮಗಂತೂ 1 ತಿಂಗಳು ತುಂಬುವಷ್ಟೊತ್ತಿಗೆ ನಮಗೆ ಒಳ್ಳೆ ಸುದ್ದಿನೇ ಬಂತು ಅಂತಲೇ ಹೇಳಬಹುದು. ಹಾಗಾಗಿ ಪ್ರತಿನಿತ್ಯ ನೀವು ಈ ಮಂತ್ರವನ್ನು ಹೇಳಿಕೊಂಡು ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ಮತ್ತು ಯೂನಿವರ್ಸ್ ಕೂಡ ನೀವು ಕೇಳ್ಕೊಳ್ಬೇಕು. ನಾವು ಏನು ಕೇಳ್ಕೊಳ್ತೀವೋ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತ ಇರ್ತಾರೆ. 100ಕ್ಕೆ 100ರಷ್ಟು ಆಗೇ ಆಗುತ್ತೆ. ಈ ಮಂತ್ರದ ಜೊತೆಯಲ್ಲಿ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು, ನಿಮ್ಮ ಕೋರಿಕೆಯನ್ನು ಕೇಳ್ಕೊಳ್ಬೇಕು. ಪ್ರತಿದಿನ ಒಂದೊಂದನ್ನು ಕೇಳ್ಕೊಬಾರ್ದು. ನಿಮಗೆ ಸೈಟ್ ಬೇಕಾ, 30-40 ಬೇಕಾ, 30-40 ಎಕರೆ ಗಂಟ್ಲ ಬೇಕಾ, ಎಕರೆ ಗಂಟ, ಇವಾಗ 20-30 ಬೇಕಾ, ನಿಮ್ಗೆ ಎಷ್ಟು ಮೆಜರ್ಮೆಂಟಲ್ಲಿ ಬೇಕೋ ಮೆಜರ್ಮೆಂಟ್ ಸಮೇತ ನೀವು ಹೇಳ್ಕೊಳ್ಬೇಕು. ಶ್ರೀ ಅಷ್ಟಭುಜ ವಾರಾಹಿ ನಮೋ ನಮಃ, ಶ್ರೀ ಅಷ್ಟಭುಜ ವಾರಾಹಿ ನಮೋ ನಮಃ, ಶ್ರೀ ಅಷ್ಟಭುಜ ವಾರಾಹಿ ನಮೋ ನಮಃ. ತಾಯಿಗೆ 10 ಕೈಗಳಿದೆ. ಹಾಗಾಗಿ ಆ ಒಂದು 10 ಸಮಸ್ಯೆಗಳನ್ನು ಕೂಡ ತಾಯಿ ಬಗೆಹರಿಸುವಂಥದ್ದು. ಈ ಒಂದು ನಾನು ಏನು ನಿಮಗೆ ಹೇಳೋದಲ್ವ, ಈ ಒಂದು ಮಂತ್ರವನ್ನು ನೀವು ಕೇವಲ 3 ಬಾರಿ ಹೇಳಬೇಕು. ಮತ್ತು ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ಅಂಥೇಳಿ ನೀವು ನಿಮ್ಮ ಕೆಲಸ ಆಗೋವರೆಗೂ ಅದನ್ನು ಮಿಸ್ ಮಾಡಬಾರ್ದು. ಅದೇ ರೀತಿಯಾಗಿ ಹೇಳ್ಕೊಳ್ಬೇಕು. ದಿನ ಒಂದೊಂದು ಹೇಳ್ಕೊಬಾರ್ದು. ನಿಮಗೆ ಜ್ಞಾಪಕ ಇರಲ್ಲ ಅಂದರೆ ಒಂದು ಪೇಪರಲ್ಲಿ ಬರೆದಿಟ್ಕೊಳ್ಳಿ. ಇವಾಗ ನಾನು ಹೇಳ್ತಾ ಇರೋವಂಥ ವಾರಾಹ್ಯಮ್ಮನ ಮಂತ್ರ ಜೊತೆಯಲ್ಲಿ ನೀವು ಒಂದು ವಿಶ್ವಕ್ಕೆ ನಿಮ್ಮದು ಒಂದು ಅಪ್ಲಿಕೇಶನ್ನ ಪ್ರತಿನಿತ್ಯ ಹಾಕ್ತಾಯಿರಿ. ಖಂಡಿತವಾಗ್ಲೂ ಅದು ಯೂನಿವರ್ಸ್ಗೆ ತಲುಪುತ್ತೆ. ನಿಮಗೂ ಕೂಡ ಎಕರೆ ಗಂಟಲೆ ಸೈಟು ಪ್ರಾಪರ್ಟಿ ಮಾಡೋ ಅಂಥ ಒಂದು ದೇವರು ಭಗವಂತ ನಮಗೆ ಆಶೀರ್ವಾದವನ್ನು ಮಾಡೇ ಮಾಡ್ತಾನೆ. ಹಾಗಾಗಿ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ. ನಾನು ತುಂಬ ಎಲ್ಲರಿಗೂ ಯೂಸ್ ಆಗೋವಂಥ ಮಂತ್ರಗಳನ್ನ ತೆಗೆದುಕೊಂಡು ಬರ್ತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ,